ಹೆಲೋ ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ನಿಮಗೆ ಸ್ಯಾಟರ್ಡೇ ಸಂಡೇ ನೀವು ಮನೇಲಿ ಫ್ರೀ ಇದ್ದಾಗ ಈ ಥರ ನೀವು ಸ್ನ್ಯಾಕ್ಸ್ ಮಾಡಿ ನೋಡಿ. ನಿಜವಾಗ್ಲೂ ಸೂಪರಾಗಿರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಹೇಗೆ ಬರುತ್ತೆ ಅಂತ. ಖಂಡಿತವಾಗ್ಲೂ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿತ್ತು. ಬನ್ನಿ ನೋಡೋಣ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಟೀ ಜೊತೆ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನು ಕಾಯಿಸಿ ಆರಿಸಿರುವಂಥ ಊರು ಬೆಚ್ಚಗಿರುವ ಹಾಲನ್ನು ತೊಗೊಂಡಿದ್ದೀನಿ. ಅರ್ಧ ಬೌಲಷ್ಟು ಹಾಲನ್ನು ತೊಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಈಸ್ಟನ್ನು ತೊಗೊಂಡಿದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ಶುಗರ್ ತೊಗೊಂಡಿದ್ದೀನಿ. ಈಸ್ಟ್ ನಿಮಗೆ ಬೇಕ್ರಿಗಳಲ್ಲಿ ಸಿಗುತ್ತೆ ಅಥವಾ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾನೆ ಇರಿ. ಹಾಲು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆ ಅಂದರೆ ಜಾಸ್ತಿ ಹಾಲು ಆಗಬಾರ್ದು. ಸೊ ಹಾಲಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇರಬೇಕು. ನಾನು ಇಲ್ಲಿ ಅರ್ಧ ಬೌಲ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಈ ಥರ ವಿಕ್ಸ್ಕರಿಂದ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 2 ನಿಮಿಷ ಮಿಕ್ಸ್ ಮಾಡಿ ಆದಮೇಲೆ ಅರ್ಧ ಬೌಲ್ ಹಾಲಿಗೆ ನಾನು 1 ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಬಟ್ ನಾನು ಮೈದಾ ಹಿಟ್ಟನ್ನು ಒಂದೇ ಸಲ ಹಾಕಿಲ್ಲ, ಜಸ್ಟ್ ಸ್ಪೂನಿಂದ 1 ಸ್ಪೂನ್ 2 ಸ್ಪೂನ್ ಈ ಥರ ಹಾಕ್ಕೊಳ್ತಾನೆ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಥರ ಮೈದಾ ಹಿಟ್ಟು ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀವು ಎಷ್ಟು ಚೆನ್ನಾಗಿ ಈ ಥರ ಕೈ ಆಡಿಸ್ತೀರೋ ಅಷ್ಟು ಪಫಾಗಿ ನಿಮಗೆ ಮೈದಾ ಹಿಟ್ಟು ಉಬ್ಬುತ್ತೆ. ಸೊ ಹಾಗಾಗಿ ಈ ಥರ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಡೈರೆಕ್ಟಾಗಿ ಒಂದೇ ಸಲ ಒಂದೇ ಬೌಲು ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಳ್ಬೇಡಿ. ಈ ಥರ ಒಂದೇ ಬೌಲ್ ನಾನು ತೊಗೊಂಡಿರೋದು ಹಿಟ್ಟು ಮಾತ್ರ ಅರ್ಧ ಬೌಲ್ ಹಾಲು 1 ಬೌಲ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀವು ಸೇಮ್ ಹೋಳಿಗೆ ಮಾಡುವಾಗ ಮೈದಾ ಹಿಟ್ಟನ್ನು ಯಾವ ಥರ ನಾದ್ಕೊಳ್ತೀರೋ ಅದೇ ಥರ ನಾದ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾದ್ಕೊಳ್ಬೇಕು. ನೀವು ಫಸ್ಟ್ ಟೈಮ್ ಏನಾದರೂ ಟ್ರೈ ಮಾಡ್ತಿದ್ರೆ ಹಾಲಿನ ಕ್ವಾಂಟಿಟಿನ ಕಡಿಮೆನೇ ಹಾಕ್ಕೊಳ್ಳಿ. 1/4 ಕಪ್ ಹಾಲನ್ನು ಹಾಕ್ಕೊಂಡು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇರಿ ಅಷ್ಟೇ. ಸೊ ಈಗ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೋಡಿ, ಈ ಥರ ಇದೆ. ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈಗ ನಾನು ಇನ್ನೂ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಇದೆ. ಇನ್ನೂ ಸ್ವಲ್ಪ ಸಾಫ್ಟಾಗಿರಬೇಕು ಅಂದರೆ ಇನ್ನೂ ಸ್ವಲ್ಪ ಹಿಟ್ಟನ್ನು ಕೂಡ ನೀವು ಹಾಕ್ಕೊಳ್ಬೋದು. ಬಟ್ ನಾನು ಕ್ವಾಂಟಿಟಿ ಪ್ರಕಾರ 1 ಬೌಲ್ ಹಿಟ್ಟನ್ನು ತೊಗೊಂಡಿದ್ದೀನಿ. ಜರಡಿ ಹಿಡಿದು ಸೋಸಿರುವಂಥ ಮೈದಾ ಹಿಟ್ಟನ್ನೇ ತೊಗೊಳ್ಬೇಕು. ನೋಡಿ, ಈ ಥರ ಯಾವ ಥರ ಆಗಿದೆ ಅಂತ. ನೀವು ಈ ಥರ ಕನಿಷ್ಠ ಅಂದರೆ ಒಂದು 10 ನಿಮಿಷನಾದರೂ ಈ ಥರ ಹಿಟ್ಟನ್ನ ಸ್ಮ್ಯಾಶ್ ಮಾಡ್ತಾನೆ ಇರಬೇಕು. ಹಂಗಾದರೆ ಮಾತ್ರ ನಿಮಗೆ ಹಿಟ್ಟು ತುಂಬ ಪಫಾಗಿರುತ್ತೆ, ಸೂಪರಾಗಿ ಬರುತ್ತೆ. ನೋಡಿ, ನಾನೇ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಹಿಟ್ಟು ನಾನು ಎಷ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ, ಅದರ ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಈ ಥರ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಬಿಡಲಾರ್ದಂಗೆ ಈ ಥರ ಹಿಟ್ಟನ್ನ ನಾದ್ಕೊಂಡ್ರೆ ನೋಡಿ, ಈ ಹದಕ್ಕೆ ಬರೋ ತನಕನೂ ನೀವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಕನಿಷ್ಠ ಅಂದರೆ ಒಂದು 10 ಮಿನಿಟ್ಸ್ ಹೇಳಿದ್ನಲ್ಲ, 10 ಮಿನಿಟ್ಸ್ ನಾದ್ಕೊಳ್ಬೇಕು. ಈಗ ಅದ್ರ ಸುತ್ತಲೂ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಹಿಟ್ಟು ಚೆನ್ನಾಗಿ ನೆನಿಬೇಕಂದ್ರೆ ನೀವು ಹೋಳಿಗೆ ಮಾಡುವಾಗಲೇ ಆಗಲಿ, ಯಾವುದಾದ್ರೂ ಸ್ನ್ಯಾಕ್ಸ್ ಮಾಡುವಾಗಲೇ ಆಗಲಿ ಎಣ್ಣೆಯನ್ನು ಸುತ್ತಲೂ ಹಾಕಿದರೆ ಬೇಗ ನೆನೆಯುತ್ತೆ. ಹಿಟ್ಟು ಕೂಡ ತುಂಬ ಸಾಫ್ಟ್ ಆಗುತ್ತೆ ಎಣ್ಣೆಯನ್ನು ಹಾಕಿದರೆ. ಈಗ ಲಿಡ್ ಕ್ಲೋಸ್ ಮಾಡಿ 1 ಅವರ್ ನಾನು ಇದನ್ನು ಸೈಡಲ್ಲಿ ಇಡ್ತೀನಿ. ನೋಡಿ, ಈಗ ಹಿಟ್ಟು ಯಾವ ಥರ ಇದೆ. 1 ಅವರ್ ಆದಮೇಲೆ ನಾನೀಗ ಓಪನ್ ಮಾಡಿ ತೋರಿಸ್ತೀನಿ. ಲಾಟ್ಸ್ ಆಫ್ ಡಿಫ್ರೆನ್ಸ್ ಇರುತ್ತೆ. ನೋಡಿ, ಈಗ 1 ಅವರ್ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಪಫಾಗಿ ಬಂದಿದೆ, ನಿಜವಾಗ್ಲೂ ಸೂಪರಾಗಿ ಬಂದಿದೆ. ನೀವೆಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಪಫಾಗಿ ಬರುತ್ತೆ. 1 ಅವರ್ ಆದಮೇಲೂ ಕೂಡ ಒಂದು 2 ರಿಂದ 3 ನಿಮಿಷ ಮತ್ತೆ ನೀವು ಹಿಟ್ಟನ್ನು ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನಿಮಗೇನಾದರೂ ಸ್ವಲ್ಪ ಜಾಸ್ತಿ ಅಳುಕು ಅನಿಸಿದರೆ 1 ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಕೂಡ ನೀವು ಈ ಥರ ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ಬೋದು. ನೀವು ಹೋಳಿಗೆನ ಯಾವ ಥರ ಮಾಡ್ಕೊಳ್ತೀರೋ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು ಅಷ್ಟೇ. ನೋಡಿ, ಈ ಥರ ಕೈನೇ ಸಹಾಯದಿಂದ ನಾನು ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಲತುಣ್ಕಿ ತಗೊಂಡು ಒಂದು 2 ರಿಂದ 3 ಸಲ ಈ ಥರ ರೋಲ್ ಮಾಡಿದರೆ ಸಾಕು. ಎಲ್ಲದ ಕಡೆನೂ ಒಂದೇ ಸೈಜಲ್ಲಿರಬೇಕು. ಒಂದು ಸೈಡ್ ದಪ್ಪ, ಒಂದು ಸೈಡ್ ತೆಳುವಾಗಿರಬಾರ್ದು. ಸುತ್ತಲೂ ಕೂಡ ಮೀಡಿಯಮ್ ಆಗಿ ಒಂದೇ ಸೈಜಲ್ಲಿರೋ ಥರ ನೀವು ಚೆನ್ನಾಗಿ ಲತ್ತಿಸ್ಕೊಳ್ಬೇಕು, ಅಥವಾ ಕೈಲಾದರೂ ನೀವು ಮಾಡ್ಕೊಳ್ಬೋದು. ನೋಡಿ, ಇದನ್ನು ಸೈಡಲ್ಲಿ ಬಿಡಿ 1-2 ನಿಮಿಷ. ಈಗ ನಾನು ಒಂದು ಬೌಲ್ಗೆ 3 ಸ್ಪೂನ್ ಆಗುವಷ್ಟು ನಾನು ಬಟರನ್ನು ತೊಗೊಂಡಿದ್ದೀನಿ, ಅಂದರೆ ಬೆಣ್ಣೆಯನ್ನು ತೊಗೊಂಡಿದ್ದೀನಿ, ರೆಡಿಮೇಡ್ ಬೆಣ್ಣೆ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್,
ಅರ್ಧ ಸ್ಪೂನ್ ಆಗುವಷ್ಟು ಆರಿಗ್ಯಾನೋ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಶುಂಠಿ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ, ಶುಂಠಿನ ಒಂದು 2 ಪೀಸ್ ಚಿಕ್ಕದಾಗಿ 2 ಪೀಸ್ ಹಾಕಿ, ಬೆಳ್ಳುಳ್ಳಿನ ಒಂದು 6ರಿಂದ 7 ಬೆಳ್ಳುಳ್ಳಿ ಪೀಸನ್ನು ತೊಗೊಂಡಿದ್ದೀನಿ. ಶುಂಠಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಬೇಡ ಅನ್ನೋರು ಅದು ಸ್ಮೆಲ್ ಆಗಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ನೀವೇನಾದರೂ ಬಟರ್ನ ಫ್ರಿಜ್ಜಲ್ಲಿಟ್ಟರೆ ಒಂದು 1/2 ಅವರ್ ಮುಂಚೆನೇ, ಈ ರೆಸಿಪಿ ಮಾಡ್ತೀನಿ ಅಂದಾಗ ಒಂದು 1/2 ಅವರ್ ಮುಂಚೆನೇ ಕೆಳಗಡೆ ಇಟ್ಬಿಡಿ. ಯಾಕೆಂದರೆ ಬಟರ್ ತುಂಬ ಗಟ್ಟಿಯಾಗಿರುತ್ತೆ, ನಿಮಗೆ ಕಲಸೋಕ್ಕೆ ಬರೋದಿಲ್ಲ ಮಿಕ್ಸ್ ಮಾಡಲಿಕ್ಕೆ. ಸೊ ಹಾಗಾಗಿ ನೀವು ಮತ್ತೆ ಮೆಲ್ಟ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಒಂದು 1/2 ಅವರ್ ಹೊರಗಡೆ ಇಟ್ಟರೆ ಅದಾಗಲೇ ತೆಳುವಾಗಿರುತ್ತೆ. ಸೊ ನಾನು ಒಂದು 1/2 ಅವರ್ ಈ ರೆಸಿಪಿ ಮಾಡೋಕ್ಕಿಂತ 1/2 ಅವರ್ ಮುಂಚೆನೇ ಫ್ರಿಜ್ಜಿಂದ ಹೊರಗಡೆ ಇಟ್ಟಿದ್ದೆ. ಸೊ ಈ ಥರ ಮಿಕ್ಸ್ ಮಾಡಲಿಕ್ಕೆ ಬರುತ್ತೆ, ಇಲ್ಲಾಂದರೆ ಗಟ್ಟಿಯಾಗಿರುತ್ತೆ ಮತ್ತು ಟೈಮ್ ತೊಗೊಂಡ್ಬಿಡುತ್ತೆ. ಸೊ ಹಾಗಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಈ ಥರ ನೀವು ಟೈಮ್ ಸೇವ್ ಮಾಡ್ಬೋದು ಬೇಗ ಹೊರಗಿಟ್ರೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಬಟರ್ ಗಟ್ಟಿಯಾಗಿರ್ಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾವು ರೆಡಿ ಮಾಡಿ ಇಟ್ಟಿರುವಂಥ ಮೈದೆ ಹಿಟ್ಟು ರೋಲ್ನಲ್ಲಿ ನಾವೇನು ಚಪಾತಿ ಥರ ಮಾಡಿರ್ತೀವಲ್ವ ಮೈದೆ ಹಿಟ್ಟಿಂದ, ಅದರಲ್ಲೇ ಈ ಥರ ಚೆನ್ನಾಗಿ ಅಪ್ಲೈ ಮಾಡಬೇಕು ಬಟರನ್ನು. ನೋಡಿ ಈ ಥರ ಜಾಸ್ತಿ ದಪ್ಪಾಗೂ ಅಪ್ಲೈ ಮಾಡಿಬಿಡಿ, ತೀರಾ ತೆಳುವಾಗಿ ಕೂಡ ಅಪ್ಲೈ ಮಾಡಿಬಿಡಿ, ಮೀಡಿಯಮಾಗಿ ಅಪ್ಲೈ ಮಾಡಿ. ಎಲ್ಲ ಕಡೆನೂ ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಬನ್ನಿ. ಈ ಥರ ನೋಡಿ ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಬನ್ನಿ. ನಿಮಗೆ ಬೇಡ ಅನ್ನೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಶುಂಠಿ ಒಂದು 2 ಪೀಸ್ ಮಾತ್ರ ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ. ಯಾಕೆಂದರೆ ಹಸಿ ಶುಂಠಿ ವಾಸನೆ ಇರೋದ್ರಿಂದ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆ ಸ್ಮೆಲ್ ಆಗೋದಿಲ್ಲ. ಸೊ ಹಾಗಾಗಿ ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಈ ಥರ ಎಲ್ಲ ಕಡೆನೂ ನೀವು ಚೆನ್ನಾಗಿ ಅಪ್ಲೈ ಮಾಡ್ತಾ ಬನ್ನಿ. ನೀವು ಕೈಲಿ ಸಹಾಯದಿಂದನಾದರೂ ಮಾಡ್ಬೋದು, ಬಟ್ ಸ್ಪೂನಿನಿಂದ ಪರ್ಫೆಕ್ಟಾಗಿ ನೀವು ಅಪ್ಲೈ ಮಾಡ್ಬೋದು. ಕೈಗೇನಾದರೂ ನೀವು ಮಾಡ್ತಾ ಹೋದರೆ ಕೈಗೆ ಹಿಟ್ಟು ಹತ್ತಿಬಿಡುತ್ತೆ, ಹರಿದೋಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಮೈದೆ ಹಿಟ್ಟು ತುಂಬ ಸಾಫ್ಟಾಗಿರುತ್ತೆ. ಈಗ ಸ್ವಲ್ಪ ಬೆರಳಿಗೆ ನೀರನ್ನು ಹಚ್ಚಿ, ನಾನು ನೋಡಿ ಅಲ್ಲಿ ಸುತ್ತಲೂ ನೀರನ್ನು ಹಚ್ಚಿದ್ದೀನಿ ರೋಲ್ಗೆ ಮಾತ್ರ. ಯಾಕೆಂದರೆ ಈ ರೋಲ್ನ ತಿರುಗಿಸಿ ನಾವು ಈ ಥರ ರೋಲ್ ಮಾಡ್ತಾ ಇರುವಾಗ ಅದು ತುದಿಲಿ ಹತ್ತಬೇಕು. ಸೊ ಹಾಗಾಗಿ ಈಗ ನೋಡಿ ಚೆನ್ನಾಗಿ ನಿಧಾನವಾಗಿ ಈ ಥರ ರೋಲ್ ಮಾಡ್ತಾ ಬನ್ನಿ. ನೋಡಿ ಈ ಥರ ತುಂಬ ಸಾಫ್ಟಾಗಿರುತ್ತೆ ಮೈದೆ ಹಿಟ್ಟು. ಸೊ ನೀವು ತುಂಬ ನಿಧಾನವಾಗಿ ಅಪ್ಲೈ ಮಾಡ್ತಾ ಬನ್ನಿ, ರೋಲ್ ಮಾಡ್ತಾ ಬನ್ನಿ. ನೋಡಿ ಈ ಥರ ನೀವು ನೀರೇನು ಹತ್ತಿರ್ತೀರಲ್ವ ಅದನ್ನು ಈ ಕಡೆ ಬಂದು ಕ್ಲೋಸ್ ಮಾಡ್ಕೊಂಬಿಡಿ ಅಷ್ಟೇ. ನೋಡಿ ಈಗ 1-2 ರೋಲ್ ನಾನು ತಿರುಗಿಸ್ತೀನಿ. ಹಿಟ್ಟು ಇದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ, ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಸಾಫ್ಟಾಗೆ ಮಾಡ್ಕೊಂಡಿದ್ದೀನಿ ಇರಲಿ ಅಂಥೇಳಿ. ಸೊ ನೋಡಿ ಈಗ ಚಾಕುವಿನ ಸಹಾಯದಿಂದ ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು, ಅಥವಾ ರೌಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬೋದು. ಬಟ್ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡಿ ದಾರದ ಸಹಾಯದಿಂದನಾದರೂ ನೀವು ಮೊಟ್ಟೆನ ಯಾವ ಥರ ಕಟ್ ಮಾಡ್ಕೊಳ್ತೀರೋ ಅದೇ ಥರ ಕೂಡ ನೀವು ದಾರದಿಂದನಾದರೂ ಮಾಡ್ಕೊಳ್ಬೋದು. ಈಗ ಒಂದು ಪ್ಲೇಟ್ಗೆ ನಾನು ಬಟರ್ ಪೇಪರನ್ನು ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರ್ ಮೇಲೆ ಕೂಡ ಆಯಿಲ್ನ ಸ್ಪ್ರೆಡ್ ಮಾಡಬೇಕು, ಕೆಳಗಡೆ ಕೂಡ ಸ್ಪ್ರೆಡ್ ಮಾಡಬೇಕು. ನೋಡಿ ಅದನ್ನೇನು ಯಾವುದೇ ರೀತಿ ವೀಡಿಯೋನ ಕ್ಲಿಪ್ ಹಾಕಿಲ್ಲ, ಯಾಕೆಂದರೆ ನಾರ್ಮಲಾಗಿ ಎಲ್ಲರೂ ಯಾವ ಥರ ಬಟರ್ ಪೇಪರ್ಗೆ ಎಣ್ಣೆನ ಅಪ್ಲೈ ಮಾಡಿ ಹಾಕ್ತಿರೋ ಇದೇ ಥರ ನೀವು ಬಟರ್ ಪೇಪರ್ ಮೇಲೆ ಕೂಡ ಎಣ್ಣೆನ ಅಪ್ಲೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಪೀಸಸ್ಗಳನ್ನೆಲ್ಲ ಈ ಥರ ಇಡ್ತಾ ಬನ್ನಿ. ನೋಡಿ ಈ ಥರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡು ನಿಧಾನವಾಗಿ ಈ ಥರ ಇಡ್ತಾ ಬನ್ನಿ. 1-2 ಪೀಸ್ ಮಾತ್ರ ನಾನು ನೋಡೋಣ ಅಂಥೇಳಿ ರೌಂಡ್ ಶೇಪಲ್ಲಿ ಮಾಡಿದ್ದೀನಿ. ಉಳಿದಿರುವಂಥ ಬಟರ್ನ ತೊಗೊಂಡು ಈ ಥರ ಮೇಲೆ ಅಪ್ಲೈ ಮಾಡ್ತಾ ಬನ್ನಿ. ಜಾಸ್ತಿ ಅಪ್ಲೈ ಮಾಡಿಬಿಡಿ, ಜಸ್ಟ್ ಸಿಂಪಲ್. ಆ ಬಟರ್ ಎಲ್ಲ ಚೆನ್ನಾಗಿ ಸ್ವಲ್ಪ ಮೇಲೆ ಬಂದರೆ ಸಾಫ್ಟಾಗಿ ನಾವೇನಾದರೂ ಸ್ಪ್ರೆಡ್ ಮಾಡಿದರೆ ಅಲ್ಲಿ ಕೂಡ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನುವಾಗ. ಸೊ ಹಾಗಾಗಿ ಇಲ್ಲ ಬಟರ್ ನಾವು ಸ್ವಲ್ಪ ಮಾಡ್ಕೊಂಡಿದ್ವಿ ಖಾಲಿ ಆಯಿತು ಅನ್ನೋರು ಮೇಲೆ ಸ್ವಲ್ಪ ತುಪ್ಪ ಕೂಡ ಸ್ಪ್ರೆಡ್ ಮಾಡ್ಬೋದು. ನೋಡಿ ಈ ಥರ ಬಟರ್ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿದ ಮೇಲೆ ಸ್ವಲ್ಪ ತುಪ್ಪವನ್ನು ನಾನು ಅಪ್ಲೈ ಮಾಡ್ತಾಯಿದ್ದೀನಿ, ಯಾಕೆಂದರೆ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರಲಿ ಅಂತೇಳಿ. ಎಲ್ಲ ಅಪ್ಲೈ ಮಾಡಿ 10 ನಿಮಿಷ ಇದನ್ನು ನೆನೆಲಿಕ್ಕಿಡಿ. 10 ನಿಮಿಷ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ಪಫಾಗಿ ಬಂದಿದೆ ಅಂತ. ಜಸ್ಟ್ 10 ಮಿನಿಟ್ಸ್ ಮಾತ್ರ ಇಡಿ. ಈಗ ಒಂದು ಕಡಾಯಿಗೆ ಒಂದು ಸ್ಟೀಲನ್ನು ಇಟ್ಟು ನಂತರ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೀಸಸ್ಗಳನ್ನೆಲ್ಲ ಇಟ್ಟು
ಇದನ್ನು 40 ರಿಂದ 45 ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಬೇಗ ಆಗಲಿ ಅಂತೇಳಿ ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ನಿಜವಾಗ್ಲೂ ನಿಮಗೆ ಈ ಸ್ನ್ಯಾಕ್ಸ್ ಬರೋದಿಲ್ಲ. 45 ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಕೆಳಗಡೆ ಕೂಡ ತುಂಬಾ ಕ್ರಿಸ್ಪಿಯಾಗಿ ಕೂಡ ರೆಡಿಯಾಗಿದೆ. ಈಗ ಇದನ್ನು ತಿರುಗಿಸಿ ಉಲ್ಟಾ ಹಾಕ್ಬೇಕು ನೀವು. 45 ಮಿನಿಟ್ಸ್ ಆಗೋ ತನಕ ವೆಯ್ಟ್ ಮಾಡಬೇಕು. 40 ಮಿನಿಟ್ಸ್ ಆದಮೇಲೆ ಅಂದರೆ ಒಂದು 5 ಮಿನಿಟ್ಸ್ ಮುಂಚೆನೇ ನೀವು ಈ ಥರ ಉಲ್ಟಾ ಹಾಕಬೇಕಾಗುತ್ತೆ. ಅದನ್ನು ನಿಧಾನವಾಗಿ ಹಾಕಿ ನೋಡಿ, ಈ ಥರ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಹಾಕಿ ಅಷ್ಟೇ. ಒಂದು ಚೌಟನ್ನ ತೊಗೊಂಡು ಅಥವಾ ಸ್ಪೂನಾದರೂ ತೊಗೊಂಡು ಈ ಥರ ಎಲ್ಲದನ್ನೂ ಇದೇ ಥರ ಉಲ್ಟಾ ಮಾಡ್ಕೊತ ಬನ್ನಿ. ಉಲ್ಟಾ ಆದಮೇಲೆ ಒಂದು 5 ಮಿನಿಟ್ಸ್ ಆದರೆ ಸಾಕು. ಆಲ್ರೆಡಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಮೈದೆ ಹಿಟ್ಟು ನಾವು ತುಂಬ ಚೆನ್ನಾಗಿ ಭಾಳ ಹೊತ್ತು ನೆನೆ ಇಟ್ಟಿರೋದ್ರಿಂದ ಆಲ್ರೆಡಿ ಅರ್ಧ ಮೈದೆ ಹಿಟ್ಟು ಅಲ್ಲಿ ನೆಂದಿರುತ್ತೆ. ಸೊ ಈ 40 ಮಿನಿಟ್ಸಲ್ಲಿ ಮೇಲೆ ಕೆಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ ಉಲ್ಟಾ ಒಂದು 5 ಮಿನಿಟ್ಸ್ ಆದರೆ ಸಾಕು. ನೋಡಿ, ಒಂದು 5 ನಿಮಿಷ ಇಡಿ. 5 ನಿಮಿಷ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ನೀವು ಇದ್ರ ಜೊತೆ ಟೊಮೆಟೊ ಕೆಚಪ್ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಈ ಸ್ನ್ಯಾಕ್ಸ್ ಕೂಡ ರೆಡಿಯಾಗಿದೆ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಮಕ್ಕಳಿಗೆ ಟೀ ಜೊತೆನೋ ಅಥವಾ ಮಧ್ಯಾಹ್ನ ಏನಾದರೂ ತಿಂಡಿ ಮಾಡಬೇಕು ಅಂದ್ಕೊಂಡ್ರೆ ಈ ಥರ ಸ್ನ್ಯಾಕ್ಸ್ನ ಮಾಡಿ ನೋಡಿ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತಲೂ ಈ ಥರ ನೀವು ಮನೆಯಲ್ಲೇ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೋಡಿ, ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಯಾವುದೇ ರೀತಿ ಹಸಿ ಬಿಸಿ ಇಲ್ಲ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಜಸ್ಟ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.